ಮತ್ತೊಂದು ಕಡೆ ಪ್ರತಿವಾದಿ ಅಂತ ಬಳಕೆ ಮಾಡೋದಕ್ಕೆ ಟಿ.ಜೆ. ಅಬ್ರಾಹಂ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಪ್ರತಿವಾದಿ ಅಂತ ಬಳಕೆ ಮಾಡಿ ಅಂತ ಮನವಿ ಮಾಡ್ತಾ ಇರೋದು. ಯಾರೋ ಒಬ್ರು ಮತ್ತೊಬ್ರು ಥರ್ಡ್ ಪರ್ಸನ್ ಅಂತ ಕಾನೂನಿನ ಚೌಕಟ್ಟಿನಲ್ಲೇ ವಾದ ಮಂಡನೆ ಮಾಡಿ. ಯಾರೋ ಒಬ್ರು ಅಂತಂದ್ರೆ ಯಾರು, ಪರ್ಟಿಕ್ಯುಲರ್ ಪರ್ಸನ್ನ ನೀವು ಉಲ್ಲೇಖ ಮಾಡಬೇಕು. ಟಿ.ಜೆ. ಅಬ್ರಾಹಂ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರೋದು. ಯಾರೋ ಒಬ್ಬರು ಆಲಿಸ್ ಇನ್ ವಂಡರ್ಲ್ಯಾಂಡ್ ಪರ ಬಳಕೆ ಆಕ್ಷೇಪ. ಸೊ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರೋದು. ಪ್ರತಿವಾದಿ ಅಂತ ಬಳಕೆ ಮಾಡೋದಕ್ಕೆ ಮನವಿಯನ್ನ ಮಾಡಿಕೊಳ್ಳುವ ಕೆಲಸ ಆಗ್ತಾ ಇದೆ. ಇದನ್ನ ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀರಿ, ಪ್ರತಿವಾದಿ ಅಂದ್ರೆ ಸಾಕು ಅನ್ನುವಂತಹ ಆಕ್ಷೇಪ ಟಿ.ಜೆ. ಅಬ್ರಾಹಂ ಪರ ವಕೀಲರಿಂದ. ನೋಡಿ, ಒಂದು ಸಿನಿಮಾ ಸ್ಟೋರಿ ತರ ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಾಗ್ತಾ ಇದೆ. ಏನಾಗ್ಬೋದು ಅನ್ನುವಂಥ ಪ್ರಶ್ನೆ ಇದೆ. ಅಂದ್ರೆ ಈಗ ಪ್ರಾಸಿಕ್ಯೂಷನ್ ಕಾಪಿ ಏನಿದೆ ಅದಕ್ಕೆ ಅನುಮತಿಯನ್ನ ನೀಡಿದರೆ, ಅಂದ್ರೆ ಆ ಆದೇಶವನ್ನ ಎತ್ತಿ ಹಿಡಿದ್ರೆ ಇವರಿಗೆಲ್ಲ ಸಂಕಷ್ಟ 100ಕ್ಕೆ 100. ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದೇ ಮೂಲತಃ ತಪ್ಪು. ಇದು ಕಾನೂನಿನ ವ್ಯಾಪ್ತಿಯಲ್ಲಿ ಇಲ್ಲ, ಕಾನೂನನ್ನ ಮೀರಿ ರಾಜ್ಯಪಾಲರು ವರ್ತಿಸಿದ್ದಾರೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ಶ್ರೀಲಕ್ಷ್ಮಿ, ಎಸ್ ಶ್ರೀಪಾದ್, ಇಡೀ ಕೇಸು ಈಗ ನಡೀತಾ ಇರ್ತಕ್ಕಂಥದ್ದು ಹೈಕೋರ್ಟ್ ಈ ರಾಜ್ಯಪಾಲರ ನಿರ್ಣಯ ಏನಿದೆಯಲ್ಲ, ತನಿಖೆಗೆ ಅನುಮತಿ ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರ ನಿರ್ಣಯ ಏನಿದೆಯಲ್ಲ, ಅದಕ್ಕೆ ಸ್ಟೇ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ವಿಚಾರ. ಅದಕ್ಕೆ ಸ್ಟೇ ಕೊಡಿ, ಯಾಕಂತಂದ್ರೆ ರಾಜ್ಯಪಾಲರು ಕೈಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನಾತ್ಮಕವಾಗಿಲ್ಲ, ಕಾನೂನುಬದ್ಧವಾಗಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ವಾದ. ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಹೈಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಕಾನೂನು ಹೆಂಗಾಗತ್ತೆ ನೋಡಿ ವೀಕ್ಷಕರೇ, ಅದನ್ನ ಯಾರು ಹೆಂಗೆ ಡಿಫೈನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಆ ವಾದ ಮಂಡನೆ ಹೇಗಾಗ್ತಾ ಹೋಗುತ್ತೆ ಅನ್ನೋದು ಡಿಪೆಂಡ್ ಆಗತ್ತೆ. ಅಭಿಷೇಕ್ ಮನು ಸಿಂಘ್ವಿ 17A ಯಾವ ತರ ಡಿಫೈನ್ ಮಾಡ್ತಾ ಹೋಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಆದ್ರೆ ಕೊನೆಗೂ ಇದರಲ್ಲಿ ಏನ್ ವಿಚಾರ ಅಂತಂದ್ರೆ ಕೋರ್ಟ್ ಇದನ್ನ ಹೇಗ್ ನೋಡತ್ತೆ, ಕೋರ್ಟ್ ಏನ್ ನಿರ್ಧಾರ ಕೈಗೊಳ್ಳುತ್ತೆ, ಕೋರ್ಟ್ ಇದನ್ನ ಹೇಗೆ ಡಿಫೈನ್ ಮಾಡುತ್ತೆ ಅನ್ನೋದು ಕೊನೆಗೆ ಪ್ರಾಮುಖ್ಯತೆನ ಪಡ್ಕೊಳ್ಳುತ್ತೆ. ಸೊ ಈಗ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇರೋ ಪ್ರಕಾರ ಯಾರೋ ಒಬ್ರು ಅಂತ ಈಗಾಗಲೇ ಶ್ರೀಪಾದ್ ಹೇಳ್ತಾ ಇದ್ರು, ಯಾರೋ ಒಬ್ರು ಅಂತ ಹೇಳ್ತಾ ಇದ್ದಾರೆ ದೂರುದಾರರುಗಳನ್ನ. ಆದ್ರೆ ಟಿ.ಜೆ. ಅಬ್ರಾಹಂ ಪರ ವಕೀಲರು ಇಲ್ಲ ಪ್ರತಿವಾದಿ ಅಂತ ಹೇಳಿ ಅಂತ, ಯಾಕಂದ್ರೆ ಅಲ್ಲಿ 2 ಪಾರ್ಟೀಸ್ ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ, ಸಿದ್ದರಾಮಯ್ಯ ವಿರೋಧವಾಗಿ, ಅಂದ್ರೆ ತನಿಖೆ ಆಗಬೇಕು ಅಂತ ಪ್ರತಿವಾದಿಗಳಿದ್ದಾರೆ, ಕೋರ್ಟ್ ಇದನ್ನ ಪರಿಗಣಿಸಬೇಕು ಅಂತ. ಮೇನ್ ಆಗಿ ಕೆವಿಯಟ್ ಹಾಕಿದ್ರು ಪ್ರದೀಪ್ ಕುಮಾರು. ಈ ಒಂದು ವಿಚಾರ ಹೈಕೋರ್ಟ್ ಮೆಟ್ಟಿಲನ್ನ ಹತ್ತಿದ ಕೂಡ್ಲೇನೆ ಕೆವಿಯಟ್ ಹಾಕಿದ್ರು, ಪ್ರದೀಪ್ ಕುಮಾರ್ ಹಾಕಿದ್ರು, ಹಾಗೇನೆ ಟಿ.ಜೆ. ಅಬ್ರಾಹಂ ಕೂಡ ಹಾಕಿದ್ದಾರೆ. ಏನಂತಂದ್ರೆ, ನೀವು ಸ್ಟೇ ಕೊಡೋದಕ್ಕಿಂತ ಮುಂಚೆ ನಮ್ಮ ಮಾತನ್ನು ಒಂದ್ಸರಿ ಕೇಳಿಸ್ಕೊಂಬಿಡಿ, ನಮ್ಮ ವಾದವನ್ನು ದಯಮಾಡಿ ಆಲಿಸಿ ಅಂತ ಹೈಕೋರ್ಟ್ಗೆ ಇವರು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಯಾಕಂತಂದ್ರೆ ನಾವು ಕೂಡ ಇದೇ ಕೇಸ್ಗೆ ಸಂಬಂಧಪಟ್ಟವರು, ಇದೇ ಕೇಸ್ಗೆ ಸಂಬಂಧಪಟ್ಟ ದಾಖಲೆಗಳನ್ನ ನಾವು ಕೂಡ ಸಲ್ಲಿಕೆ ಮಾಡ್ತಾ ಇದ್ದೀವಿ. ಹಾಗಾಗಿ ರಾಜ್ಯಪಾಲರ ಈ ನಿರ್ಣಯಕ್ಕೆ ಸ್ಟೇ ಕೊಡುವ ಮುನ್ನ ಒಂದ್ಸರಿ ನಮ್ಮ ಮಾತು ಕೇಳಿಸ್ಕೊಂಬಿಡಿ ಅನ್ನೋದು ಈ 3 ಜನ ದೂರುದಾರರ ವಾದ. ಅದನ್ನ ಕೂಡ ಕೋರ್ಟ್ ಪರಿಗಣಿಸ್ತಾ ಇದೆ. ಅವರ ವಾದವನ್ನು ಕೂಡ, ಅಂದ್ರೆ ಏನ್ ವಾದ ಮಾಡ್ತಾರೆ ಅದನ್ನ ಕೇಳಿಸ್ಕೊಳ್ತಾ ಇದ್ದಾರೆ ಜಡ್ಜ್. ಸೊ ಇಲ್ಲಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕೂಡ ಕಾನೂನಿನ ಪರವಾಗಿ, ಸಂವಿಧಾನದ ಪರವಾಗಿ, ರಾಜ್ಯಪಾಲರ ಪರವಾಗಿ ವಾದ ಮಂಡನೆ ಮಾಡ್ತಾರೆ. ಅಂದ್ರೆ ಕಾನೂನೇನು ಹೇಳುತ್ತೆ, ರಾಜ್ಯಪಾಲರು ಯಾವ ಆಧಾರದ ಮೇಲೆ ಈ ನಿರ್ಣಯವನ್ನ ಕೊಟ್ಟಿದ್ದಾರೆ. ಸೊ ತುಷಾರ್ ಮೆಹ್ತಾ ಅದನ್ನ ಮುಂದೆ ಅದಕ್ಕೆ ಬೇಕಾದಂತಹ ಪೂರಕ ದಾಖಲೆಗಳನ್ನ ಸಲ್ಲಿಕೆ ಮಾಡ್ತಾರೆ. ಆಲ್ರೆಡಿ ಒಂದಷ್ಟು ದಾಖಲೆಗಳನ್ನ ಕಳೆದ ಸಾರಿ ಸಲ್ಲಿಕೆ ಮಾಡಿದ್ದಾರೆ. ಈಗ ಇಲ್ಲಿ ಅಬ್ಜೆಕ್ಷನ್ ಎತ್ತುತ್ತಾ ಇರೋದು, ಸಿಂಘ್ವಿ ಮಾಡ್ತಾ ಇರೋಂಥ ವಾದ ಈ ದೂರುದಾರರು ಹೇಳಿರ್ತಕ್ಕಂಥದ್ದು ಸರಿ ಇಲ್ಲ, ದೂರುದಾರರು ಕೊಟ್ಟಿರ್ತಕ್ಕಂತಹ ಸಾಕ್ಷಿಗಳು ಸರಿ ಇಲ್ಲ, ದೂರುದಾರರು 3 ಜನ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರ ಆಧಾರದ ಮೇಲೆ 17A ಹಾಕಕ್ಕೆ ಬರೋದಿಲ್ಲ, ಇವರ ದೂರಿನ ಆಧಾರದ ಮೇಲೆ ರಾಜ್ಯಪಾಲರು ಕೈಗೊಂಡಿರ್ತಕ್ಕಂಥ ನಿರ್ಣಯ ಕಾನೂನಿಗೆ ತಕ್ಕನಾಗಿ ಇಲ್ಲ, ಪೂರಕವಾಗಿಲ್ಲ, ಕಾನೂನಿಗೆ ವಿರೋಧವಾಗಿದೆ. ಇದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ಸೊ ಅಬ್ರಹಾಂ ಅಂದ್ರೆ ದೂರುದಾರರನ್ನ ಇಂಡೈರೆಕ್ಟ್ ಆಗಿ ಕಂಡೆಮ್ ಮಾಡೋದು. ಅಬ್ರಹಾಂಗೆ ಸುಪ್ರೀಂ ಕೋರ್ಟ್ ಹಿಂದೆ ಇಂಥದೇ ಒಂದು ಪ್ರಕರಣದಲ್ಲಿ ದಂಡ ಹಾಕಿತ್ತು ಅಂತ ಅಭಿಷೇಕ್ ಮನು ಸಿಂಘ್ವಿ ನೆನ್ಪು ಮಾಡ್ಕೊಳ್ತಾರೆ. ಆಮೇಲೆ ಇವ್ರು ಯಾರೋ ದಾರಿ ಮೇಲೆ ಹೋಗೋರು ಬಂದು ಕಂಪ್ಲೇಂಟ್ ಫೈಲ್ ಮಾಡಿಬಿಟ್ಟಿದ್ದಾರೆ, ನಾಳೆ ಇನ್ನಷ್ಟು ಜನ CM ವಿರುದ್ಧ ಹಿಂಗೆ ಕಂಪ್ಲೇಂಟ್ ಫೈಲ್ ಮಾಡ್ತಾ ಹೋಗಬಹುದು, ಇದರ ಹಿಂದೆ ರಾಜಕೀಯ ದ್ವೇಷ ಇದೆ, ಇದು ಕಾನೂನುಬದ್ಧವಾಗಿಲ್ಲ. ಇದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದ ಒಂದು ಆಯಾಮ. ಅದನ್ನ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು. ಎಸ್, ಈಗಾಗಲೇ ಭಾರಿ ಕುತೂಹಲಕ್ಕೆ ಕಾರಣ ಆಗಿರೋದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರವನ್ನೇ ಬೇಸ್ಮೆಂಟ್ ಇಂದ ಈಗ ವಾದವನ್ನ ಮಾಡ್ತಾ ಇರೋದು. ಈಗ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದ ಪ್ರಕಾರ ಈ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಮಾಡಿದ್ದೇ ತಪ್ಪು. ಪ್ರಿವೆನ್ಷನ್ ಆಕ್ಟ್ ಪ್ರಕಾರ ನೀವು ಹಲವು ಸೆಕ್ಷನ್ಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ದೀರಿ, ಆದರೆ ಅದಕ್ಕೆ ದಾಖಲೆ ಇದೆಯಾ? ಕಾನೂನಿನ ಪ್ರಕಾರ ಇವ್ರು ಏನ್ ತಪ್ಪು ಮಾಡಿದ್ದಾರೆ, ಏನ್ ದಾಖಲೆ ಇದೆ ಅದನ್ನ ಲಗತ್ತಿಸಬೇಕಲ್ವಾ ನೀವು?
ಅದನ್ನ ಲಗತ್ತಿಸದೆ ಸುಮ್ಮನೆ ಪ್ರಾಸಿಕ್ಯೂಷನ್ ಕಾಪಿಯಲ್ಲಿ ಪ್ರಿವೆನ್ಷನ್ ಆಕ್ಟ್ ಪ್ರಕಾರ ಪ್ರಾಸಿಕ್ಯೂಷನ್ ಅನ್ನು ನೀಡಿದೀವಿ ಅಂತಂದ್ರೆ ಆಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇರೋದು. ಇದೇ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸಾಲಿಸಿಟರ್ ಜನರಲ್ ಜೂನಿಯರ್ ಇವರು ಒಂದು ವಾದ ಮಂಡನೆ ಮಾಡ್ತಾ ಇರೋದು, ರಾಜ್ಯಪಾಲರು ಕಡತದ ಅವಶ್ಯಕತೆ ಇದ್ರೆ ಅದನ್ನ ಸಬ್ಮಿಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಹಿರಿಯ ವಕೀಲರಾಗಿರುವಂತಹ ಪ್ರೊಫೆಸರ್ ರವಿವರ್ಮ ಕುಮಾರ್ ಇಲ್ಲಿ TJ ಅಬ್ರಹಾಂ ಪೊಲೀಸರಿಗೆ ಕೊಟ್ಟಿರುವಂತಹ ಒಂದು ದೂರು ಏನಿದೆ ಆ ದೂರನ್ನ ಕನ್ನಡದಲ್ಲಿ ಓದ್ತಾ ಇದ್ದಾರೆ. ದೂರಿನಲ್ಲಿ ಏನೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ರವಿವರ್ಮ ಕುಮಾರ್ ಅವರಿಗೆ ಹೇಳೋದು ಸ್ವಲ್ಪ ನಿಧಾನವಾಗಿ ಓದಿ ಅಂತ. ಸ್ನೇಹಮಯಿ ಕೃಷ್ಣ ರಾಜ್ಯಪಾಲರಿಗೆ ದೂರು ನೀಡಿರೋ ಬಗ್ಗೆ ರಾಜ್ಯಪಾಲರು ಉಲ್ಲೇಖ ಮಾಡಿಲ್ಲ. ಇದೇ ಆರೋಪಗಳು ಇರೋ 2 ಅರ್ಜಿಗಳು ಇವೆ ಅಂತ ರಾಜ್ಯಪಾಲರು ಉಲ್ಲೇಖ ಮಾಡಿದ್ದಾರೆ. ಆದರೆ ಯಾರ್ಯಾರು ಅವು 3 ಜನರ ಅಂದ್ರೆ ದೂರುದಾರರ ದೂರುಗಳ ಬಗ್ಗೆ ಅಲ್ಲಿ ಉಲ್ಲೇಖ ಆಗಬೇಕಾಗಿತ್ತು. ಈ ರೀತಿ ದೂರು ಬಂದಿದೆ, ಇದಕ್ಕೆ ಮುಖ್ಯಮಂತ್ರಿಗಳ ಉತ್ತರ ಏನು ಅನ್ನೋದು ಕೂಡ ಅಲ್ಲಿ ದಾಖಲಾಗಬೇಕಾಗಿತ್ತು. ಇದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿವಾದಿಗಳೇನಿದ್ದಾರೆ ಅವರೆಲ್ಲರ ಉತ್ತರವನ್ನ ಪಡೆಯುವಂತಹ ಕೆಲಸ ಆಗಿಲ್ಲ, ಇನ್ನೂ ಕೂಡ ಬಾಕಿ ಉಳಿದಿದ್ದಾರೆ. ಅವರ ಉತ್ತರವನ್ನ ಪಡೆದ ನಂತರ ಪ್ರಕರಣ ದಾಖಲಾಗುತ್ತೆ. ಸೊ ಇವತ್ತೇನಾದರೂ ಉತ್ತರವನ್ನ ಪಡೆಯುವ ಕೆಲಸ ಆಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಭಾರಿ ಚರ್ಚೆಗಳಾಗಿದೆ. ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೇಳಿಲ್ಲ, ಬದಲಾಗಿ ತನಿಖೆಗೆ ಕೇಳಿದ್ದಾರೆ. ಅದರಂತೆ ನಿಮಗೆ ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿದೆ ಅಂತ ನ್ಯಾಯಮೂರ್ತಿಗಳು ಇಲ್ಲಿ ಹೇಳ್ತಾ ಇರೋದು. ಅಂದ್ರೆ ಪ್ರಾಸಿಕ್ಯೂಷನ್ ಅಲ್ಲಿ ದೂರುದಾರ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ದೂರ ಏನು ಅನ್ನೋದು ಉಲ್ಲೇಖ ಆಗಿಲ್ಲ. ಇದೇ ರೀತಿ 2 ಅರ್ಜಿಗಳಿದೆ ಅಂತ ಹೇಳ್ಬಿಟ್ಟಿದ್ದಾರೆ ಅಷ್ಟೇ. ಈಗ ಬಂದಿರುವಂತಹ ಒಂದು ಅರ್ಜಿ ಏನಿದೆ ಈ ವಿಚಾರವಾಗಿ ಇನ್ನೆರಡು ಅರ್ಜಿಗಳು ಸಿಮಿಲರ್ಲಿ ಇನ್ನೆರಡು ಅರ್ಜಿಗಳಿದೆ ಅನ್ನುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದಂತೆ ನ್ಯಾಯಮೂರ್ತಿಗಳಲ್ಲಿ ಹೇಳ್ತಾ ಇರೋದು, ಅವರು ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೇಳಿಲ್ಲ, ಬದಲಾಗಿ ತನಿಖೆ ಕೇಳಿದ್ದಾರೆ. ಅದರಂತೆ ನಿಮಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ತಪ್ಪೇನಿದೆ ಇದರಲ್ಲಿ? ಶೋಕಾಸ್ ನೋಟಿಸ್ ಅನ್ನ ಕೊಡ್ಬೇಕಲ್ವಾ? ಶೋಕಾಸ್ ನೋಟಿಸ್ ಕೊಡ್ಲಿಲ್ಲ ಅಂತಂದ್ರೆ ಅದನ್ನು ಕೂಡ ತಪ್ಪು ಅಂತೀರಿ. ಸೊ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ ಅಂತ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ರೈಟ್, ಇಲ್ಲಿ TJ ಅಬ್ರಹಾಂ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಯಾರೋ ಒಬ್ರು ಅಂತ ನೀವು ಹೇಳ್ಬೇಡಿ, ಅಂದ್ರೆ ಆಲಿಸ್ ಇನ್ ವಂಡರ್ಲ್ಯಾಂಡ್ ಅಂತ ಒಂದು ಪದನ ಬಳಸ್ಬಿಟ್ರು. ಅಂದ್ರೆ ಯಾವುದೋ ಒಂದು ಪ್ರಪಂಚದಲ್ಲಿ ಯಾರೋ ಒಬ್ರು ಬಂದು ಕೊಟ್ಟಿರೋದು ಅನ್ನೋ ಅರ್ಥ. ಅದು ಒಂದು ಇಂಗ್ಲಿಷ್ ಪ್ರಾವರ್ಬ್ ರೀತಿನಲ್ಲಿ ಅದನ್ನ ಹೇಳಿದ್ರು ಅಭಿಷೇಕ್ ಮನು ಸಿಂಘ್ವಿ. ಗೊತ್ತಿಲ್ಲದ ಪ್ರಪಂಚದಲ್ಲಿ ಯಾರೋ ಒಬ್ರು ಬಂದು ಕಂಪ್ಲೇಂಟ್ ಕೊಟ್ಟಿರೋದು ಅನ್ನೋ ಅರ್ಥದಲ್ಲಿ ಅದಕ್ಕೆ TJ ಅಬ್ರಹಾಂ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಪ್ರತಿವಾದಿ ಅಂತ ಬಳಕೆ ಮಾಡಿ ನಾವು ಈ ಕೇಸಿಗೆ ಸೇರಿದವ್ರೆ ಅನ್ನೋ ಅರ್ಥದಲ್ಲಿ TJ ಅಬ್ರಹಾಂ ಪರ ವಕೀಲರು ಹೇಳ್ತಾರೆ. ಆನಂತರ TJ ಅಬ್ರಹಾಂ ಪೊಲೀಸರಿಗೆ ಏನು ಕಂಪ್ಲೇಂಟ್ ಕೊಟ್ರಲ್ಲ ಅದನ್ನ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ರವಿವರ್ಮ ಕುಮಾರ್ ಅವರು ಓದ್ತಾ ಇದ್ದಾರೆ. ಇನ್ನು ನಿಧಾನವಾಗಿ ಓದಿ ಅಂತ ಹೇಳಿದ್ರು. ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು, ರಾಜ್ಯಪಾಲರು ಈ ಅರ್ಜಿಗಳ ಆಧಾರದ ಮೇಲೆ ಅವ್ರ ನಿರ್ಣಯವನ್ನ ಕೈಗೊಂಡಿದ್ದಾರಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೋರ್ಟ್ ಆ ಬಗ್ಗೆ ಇನ್ನಷ್ಟೇ ವಿಚಾರಣೆ ಮಾಡಬೇಕಾಗಿದೆ. ಆ ಬಗ್ಗೆ ಇನ್ನಷ್ಟೇ ವಾದವನ್ನು ಕೇಳಬೇಕಾಗಿದೆ. ಸೊ ನ್ಯಾಯಮೂರ್ತಿಗಳು ಏನು ಹೇಳ್ತಾರೆ ಅದ್ರ ಬಗ್ಗೆ ಅಂತ ಕಾದು ನೋಡಬೇಕಾಗಿದೆ. ಈಗ ಇಲ್ಲಿ ಪ್ರಶ್ನೆ ಮಾಡಿರೋದು ಏನು ಅಂತಂದರೆ ನ್ಯಾಯಮೂರ್ತಿಗಳು 17A ಅಡಿಯಲ್ಲಿ ಶೋಕಾಸ್ ನೋಟಿಸ್ ನೀಡಬಹುದಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ. ಸಿಂಘ್ವಿ ಹೌದು ಅಂತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳ್ತಾರೆ ಸಿಂಘ್ವಿ. ನೋಡಿ, ಇಲ್ಲಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥದ್ದು, ಆಸ್ ಆಫ್ ನಾವು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥದ್ದು, ದೋ ಅದು ಮುಂದೆ ಪ್ರಾಸಿಕ್ಯೂಷನ್ಗೆ ದಾರಿ ಮಾಡಿ ಕೊಡುತ್ತಾದರೂ ಕೂಡ ಕಾನೂನಿನ ಪ್ರಕಾರ ಈಗ ರಾಜ್ಯಪಾಲರು ಕೊಟ್ಟಿರೋಂಥದ್ದು ಏನು, ತನಿಖೆಗೆ ನಿಮ್ಮನ್ನ ಯಾಕೆ ತನಿಖೆ ಮಾಡಬಾರ್ದು, ಕಾರಣ ಕೊಡಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ಗೆ. ಯಾಕೆ ನಿಮ್ಮನ್ನ ಈ ಪ್ರಕರಣದಲ್ಲಿ ತನಿಖೆ ಮಾಡಬಾರ್ದು, ಅದಕ್ಕೆ ಕಾರಣ ಕೊಡಿ ಅಂತ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಯಾಕೆ ನೀಡಬಾರ್ದು ಅಂತ ತನಿಖೆ ಮಾಡಿದಾಗ ಒಂದ್ ವೇಳೆ ತಪ್ಪು, ಇಫ್ ಫೈಂಡ್ ಗಿಲ್ಟಿ, ತಪ್ಪು ಕಂಡು ಬಂದಲ್ಲಿ, ನಿಮ್ಮ ಅಪರಾಧ ಕಂಡು ಬಂದಲ್ಲಿ ಯಾಕೆ ನಿಮ್ಮ ವಿರುದ್ಧ ಕಾನೂನಿನ ರೀತಿ ಕ್ರಮ ಕೈಗೊಳ್ಳಬಾರ್ದು ಅನ್ನೋಂಥದ್ದು ಮುಂದಿನ ಹಂತ. ಸೊ ಈಗ ಇಲ್ಲಿ ನ್ಯಾಯಮೂರ್ತಿಗಳು ಕೇಳ್ತಾರೆ 17A ಅಡಿಯಲ್ಲಿ ಬರದೇ ಇಲ್ಲ ಅಂತ ಮೊದಲು ಸಿಂಘ್ವಿ ಹೇಳಿದ್ರು. ಈ ಪ್ರಕರಣ 17A ಅಡಿಯಲ್ಲಿ ರಾಜ್ಯಪಾಲರು ಏನು ನಿರ್ಣಯ ಕೈಗೊಂಡ್ರು ತಪ್ಪು ಅಂತಂದ್ರು. ಆದ್ರೆ ನ್ಯಾಯಮೂರ್ತಿಗಳೇನು ಕೇಳಿದ್ರು, 17A ಅಡಿಯಲ್ಲಿ ಶೋಕಾಸ್ ನೋಟಿಸ್ ಕೊಡಕ್ ಬರುತ್ತಾ ಹಂಗಾದ್ರೆ ಅಂತ ಕೇಳಿದ್ರು. ಎಸ್ ಬರುತ್ತೆ, ಅದು ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ.